ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ಇವತ್ತಿಂದ ನೇಚರ್ ಹೆಂಗೈತೆ ನೋಡ್ರಿ. ಸ್ವಲ್ಪ ಕ್ಲೌಡಿ ನೇಚರ್ ಇತ್ತು, ಹೊರಗೆ ಮಂಜು ಬಿದ್ದಿತ್ತು. ಹೊಲದಾಗೆಲ್ಲ ನೀವು ನೋಡಾಕತ್ತಿರ್ಬೋದು, ಫುಲ್ ದೂರ ಅಲ್ಲೆಲ್ಲ ಫುಲ್ ಮಂಜು ಐತ್ರಿ. ಈ ಥರ ಕಾಣಕತ್ತಿತ್ತು. ಬೆಳಗ್ಗೆ 7 ಅಥವಾ 7:30 ಆಗಿರ್ಬೋದು ರೀ. ಎಲ್ಲ ಸ್ನಾನ ಗೀನ ಎಲ್ಲ ರಂಗೋಲಿ ಎಲ್ಲ ಮುಗಿಸ್ಕೊಂಡೆ ಇವಾಗ ಕಿಚನ್ ಕಡೆ ಹೊಂಟೀನಿ ರೀ. ಮೊದಲಿಗೆ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ನಾನು ಜೀರಾ ವಾಟ್ರ್ ಕುಡಿತೀನಲ್ರಿ, ಅದನ್ನು ಕಾಯಕ್ಕೆ ಇಟ್ಕೊಂಡೆ, ಕುದಿತೈತೆ ಅಂತಂದು. ಇವಾಗ ಕೆಳಗೆ ಬಂದೆ. ಇದಟ್ಟ ಲೆಮನ್ ಗ್ರಾಸ್ ತೊಗೊಂಡು ಹೋಗಕ್ಕೆ ಬಂದಿದ್ದೀನಿ ರೀ. ಆದಷ್ಟು ತೊಗೊಂಡೆ. ನಮ್ಮ ಗಿಡದಾಗ ಟೊಮೆಟೊ ಆಗಿದ್ದು ನಾನು ನೋಡೇ ಇರಲಿಲ್ಲ. ಭಾಳ ದಿನ ಆಗಿತ್ತು, ಫುಲ್ ಆಗಿದ್ದು ರೀ. ಅವನ್ನ ಸ್ವಲ್ಪ ಎಬ್ಬಿಸಿ ನಿಂದ್ರಿಸಿ ಕಟ್ಟಬೇಕು. ಹಂಗೆ ಬಿದ್ದಿದ್ದು ಅವನ್ನಷ್ಟು ನೋಡ್ಕೊಂಡು ಆಮೇಲೆ ಕಟ್ಟಿದ್ರೆ ಆಯ್ತು ಅಂತಂದು ಇವಾಗ ಸ್ವಲ್ಪ ತುಳಸಿ ತೊಗೊಂಡಿನಿ ರೀ. ತುಳಸಿ ಆಮೇಲೆ ಲೆಮನ್ ಗ್ರಾಸ್ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೊಂಟೇನಿ ರೀ. ಇವು ಹೂ ಎಷ್ಟು ಚೆಂದಾಗ್ಯಾವ ನೋಡ್ರಿ. ಮೊದಲಿಗೆ 1-2 ಗಿಡ ಹಚ್ಚಿದ್ವಿ, ಈಗೆಲ್ಲ ಕಡೆ ತಂತಾನ ಮಳೆಗಾಲಕ್ಕೋ ಏನೋ ಇದನ್ನು ಆಗಾಗೆ ಬೀಜ ಬಿದ್ದ ಭಾಳ ಆಗಿಬಿಟ್ಟಾವ್ರಿ ಅವು ಗಿಡಗಳು. ಹೂ ಭಾಳ ಆಗಾಕತ್ತಾವ ಈಗಂತೂ. ಈ ಥರ ಹೊಲ್ದಾಗ ಸ್ವಲ್ಪ ಕಡ್ಲಿ ಆಮೇಲೆ ಕೊತ್ತಂಬರಿ ಮನೆ ಮುಂದೆಲ್ಲ ಹಾಕ್ಕೊಂಡಿದ್ದೀವಿ ರೀ. ಇವೊಂದು ಸ್ವಲ್ಪ ನೋಡ್ಕೊಂಡು 1-2 ಲೆಮನ್ದು ಎಲೆ ತೊಗೊಂಡೆ. ಟೀ ಅದು ಮಾಡಕ್ಕೆ ಬರ್ತೈತಂತ, ಅದು ಟೇಸ್ಟ್ ಭಾಳ ಆಕೈತಿ. ಅದಷ್ಟು ತೊಗೊಂಡೆ. ಇವಾಗ ಹಾಲು ಕಾಯ್ಕಿಟ್ಟಿದ್ನಿ, ಹೋಗೋಷ್ಟೊತ್ತಿಗೆ ಹಾಲನ್ನು ಕಾಯ್ದಿದ್ದು. ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾ ತುಳಸಿ ಅಂತಂದಿದ್ನಲ್ರಿ, ಅದನ್ನು ಒಂದು ಸ್ವಲ್ಪ ನೀರಾಗ ಹಾಕಿ ಇಟ್ಕೊಂಡಿನಿ. ಒಂದು 5 ನಿಮಿಷ ಮಣ್ಣದು ಇದ್ರೆ ಎಲ್ಲ ಕ್ಲೀನ್ ಆಗ್ತೈತೆ ಅಂತಂದು. ಇವಾಗ ಅದು ಲೆಮನ್ ಗ್ರಾಸ್ ತಂದಿದ್ನಲ್ರಿ, ಅದನ್ನು ಹಿಂಗೆ ನಾನು ಸಂಜೆವರೆಗೂ ಬೇಕಾಗುತ್ತಲ್ಲ, ಅದಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಈ ಥರ ಗಡ್ಗಿಗೆ ಹಾಕಿ ಒಂದ್ರಾಗ ಎಲ್ಲ ಹಾಕಿರ್ತೀನಿ. ಬಟ್ ಎಲ್ಲ ಖಾಲಿಯಾಗಿತ್ತು, ಸ್ವಲ್ಪ ಉಳ್ದಿತ್ತದ. ಇದೊಂದು ಸ್ವಲ್ಪ ಲೆಮನ್ ಗ್ರಾಸ ಈ ಥರ ಎಲ್ಲನೂ ಕಟ್ ಮಾಡಿ ಗಡ್ಗೆ ತುಂಬಿಟ್ಕೊಂಡ್ರೆ ಸಂಜೆವರೆಗೂ ಬರ್ತೈತದ, ಫ್ರೆಶ್ ಇರ್ತೈತಿ. ಸ್ವಚ್ಛಂಗೆ ವಾಶ್ ಮಾಡಿದ್ದೀನಿ ರೀ. ಅದನ್ನು ವಾಶ್ ಮಾಡಿ ಎಲ್ಲ ಕಟ್ ಮಾಡಿ ಇವಾಗ ಇಟ್ಕೊಳಕತ್ತೀನಿ. ಇದನ್ನೆಲ್ಲ ತೆಗೆದಿಟ್ಕೊಂಡು ಇವಾಗ ಸ್ವಲ್ಪ ಸಾಂಬಾರಿಗೆ ಇಡ್ಲಿ ಮಾಡಕ್ಕಿದ್ದೀನಿ ರೀ. ಅದಕ್ಕೆ ಇಡ್ಲಿಗೆ ಸ್ವಲ್ಪ ಹುಣಸೆ ಹಣ್ಣು ವಾಶ್ ಮಾಡಿ ಒಂದಿಷ್ಟು ಮತ್ತು ಬೇರೆ ನೀರು ಹಾಕಿ ಇಟ್ಕೋತೀನಿ. ನೆನಿತೈತೆ ಅದು ಅಷ್ಟೊತ್ತಿಗೆ. ಇವಾಗ ಬೇಳೆ ಸಾರು ಮಾಡಕ್ರಿ, ತೊಗರಿಬೇಳೆ ಸಾರು ಮಾಡ್ಕೋಬೇಕಲ್ಲ ಇಡ್ಲಿಗೆ. ಅದಕ್ಕೆ ಸಾಂಬಾರ್ಗೆ ಸ್ವಲ್ಪ ತೊಗರಿಬೇಳೆ ಹಾಕ್ಕೊಳಕತ್ತೀನಿ. ಆಮೇಲೆ ಸ್ವಲ್ಪ ತಿಳುಬೇಳೆ ಹಾಕ್ಕೋತೀನಿ ರೀ ನಾನು. ಸ್ವಲ್ಪ ಅಂದರೆ ಏನಾಗುತ್ತೆ, ಸಾಂಬಾರ್ದ ತಿಕ್ನೆಸ್ ಚಲೋ ಬರ್ತೈತಿ. ಅದಕ್ಕೆ ಸ್ವಲ್ಪ ತಿಳುಬೇಳೆ ಭಾಳ ಹಾಕ್ಕೊಳಂಗಿಲ್ಲ, ಸ್ವಲ್ಪ ಹಾಕ್ಕೋತೀನಿ. ತೊಗರಿಬೇಳೆ 2-3 ಸರಿ ವಾಶ್ ಮಾಡ್ಕೊಂಡೀನಿ ರೀ. ವಾಶ್ ಮಾಡ್ಕೊಂಡು ಅದಕ್ಕೆ ಕುದಿಯೋಷ್ಟು ನೀರು ಹಾಕ್ಕೊಂಡು ಅದ್ರಾಗ ಒಂದು ಬಟಾಟಿನ ಸ್ವಚ್ಛಾಗಿ ವಾಶ್ ಮಾಡ್ಕೊಂಡು ಅದ್ರಾಗ ಹಾಕಿದ್ದೀನಿ ರೀ. ಮತ್ತು ವಟಾಣಿ ಗ್ರೀನ್ ಪೀಸ ಇವು ಇದ್ದು ರೀ, ಶಿಪ್ಪಿವ. ಇವಾಗ ನಂದು ಜೀರಾ ವಾಟ್ರ್ ರೆಡಿ ಆಯ್ತು ರೀ. ಜೀರಾ ವಾಟ್ರ್ ಸ್ವಲ್ಪ ಕುಡ್ದೆ ಇವಾಗ ವಟಾಣಿ ಇದ್ದೀವಿ ರೀ, ಶಿಪ್ಪಿ ಇದ್ದದ್ದು. ಇವನ್ನ ಸ್ವಲ್ಪ ಬಿಡಿಸಿಟ್ಕೋತೀನಿ. ಇಡ್ಲಿ ಮಾಡೋದು ಭಾಳ ದೊಡ್ಡ ಟಾಸ್ಕ್ ರೀ. ಇದಕ್ಕೆ ಸಾಂಬಾರು ಮಾಡ್ಕೋಬೇಕು, ಆಮೇಲೆ ವಟಾಣಿ ಬಟಾಟೆ ಹಾಕಬೇಕು ಸಾಂಬಾರ್ಗೆ, ಆಮೇಲೆ ಚಟ್ನಿ ಮಾಡ್ಕೋಬೇಕು. ಆಮೇಲೆ ಇದ್ರದ್ದು ಇಡ್ಲಿದು ಬಾಂಡೆ ಅಂತೂ ನೋಡಂಗಿಲ್ಲ, ಭಾಳ ಬೀಳ್ತಾವ್ರಿ. ಇವಾಗಿದ್ದಷ್ಟು ವಟಾಣಿ ಅಷ್ಟು ಬಿಡಿಸಿಟ್ಕೊಂಡು ಮತ್ತು ನಾನು ಈ ಕಡೆ ನಮ್ಮ ಅಮ್ಮವ್ರಿಗೆ ಅಂಥೇಳಿ ಸ್ವಲ್ಪ ಕಷಾಯ ಮಾಡ್ಕೊಳಕತ್ತಿದ್ನಿ. ಬೆಳಗ್ಗೆ ಎಲ್ಲರೂ ಒಂದೊಂದು ಥರ ರೀ ನಮ್ಮ ಮನ್ಯಾಗ. ನಾ ಜೀರಾ ವಾಟ್ರ್ ಕುಡಿತೀನಿ, ನನ್ನ ಹಸ್ಬೆಂಡ ಚಹಾ ಕುಡಿತಾರು, ನಮ್ಮ ಮಾಮಾರ ಕಷಾಯ ಕುಡಿತಾರು. ಇವಾಗ ಅವ್ರಿಗೆ ಕಷಾಯಕ್ಕೆ ಮೊನ್ನೆ ತೋರಿಸಿದ್ನಲ್ರಿ, ಅದೇ ಥರ ಸೇಮ ಲೆಮನ್ ಗ್ರಾಸ್, ಜೀರಿಗೆ ಆಮೇಲೆ ಶುಂಠಿ ಸ್ವಲ್ಪ ತುಳಸಿ ಹಾಕ್ಕೊಂಡು ಅದನ್ನು ಕುದಿಯಕ್ಕೆ ಇಟ್ಕೊಂಡೀನಿ ರೀ. ಇವಾಗ ನಮ್ಮ ಮನೆಯವ್ರಿಗಂತ ಚಹಾ ಮಾಡಕತ್ತಿದ್ದೆ, ಚಾಕೂ ಇಟ್ಕೊಂಡೆ. ವೆರೈಟಿ ಬೇಕ್ರಿ. ಬೆಳಗ್ಗೆ ಎಷ್ಟು ಮಾಡಿದ್ರು ಕೆಲಸ ಮುಗಿಯೋದಿಲ್ಲ, ಟೈಮ್ ನೋಡ್ರೆ ಓಡ್ತಿರ್ತೈತಿ. ಇವಾಗ ಚಾಕೂ ಇಟ್ಕೊಂಡೆ. ಅಷ್ಟೊತ್ತಿಗೆ ಇದು ಕುಕ್ಕರ್ನು ವಿಸಿಲ್ ಹೊಡೆದಿತ್ತು. ಇವಾಗ ಇದು ಪ್ರೆಷರ್ನು ಹೋಗಿತ್ತು.
ಇವಾಗ ಇದನ್ನು ಓಪನ್ ಮಾಡಿ ನೋಡ್ದೆ ಬ್ಯಾಳಿನೂ ಚಲೋ ಕುದ್ದಿದ್ದು ಮತ್ತು ಬಟಾಟಿನೂ ಚಲೋ ಕುದ್ದಿತ್ತು ರೀ. ಅದು ಚಾಕು ತೊಗೊಂಡು ಚುಚ್ಚಿ ನೋಡಿದ್ನಿ ಫುಲ್ ಎಲ್ಲನೂ ಚಲೋ ಕುದ್ದಿದ್ದು ಬ್ಯಾಳಿನೂ ಅವ. ಅದನ್ನ ಸೈಡ್ ತೆಗೆದಿಟ್ಕೊಂಡೆ. ಇವಾಗ ಕಷಾಯ ಕುದ್ದಿತ್ರಿ ಅದನ್ನಷ್ಟು ಸೋಸ್ಕೊಂಡೆ. ಇವಾಗ ಕಷಾಯ ರೆಡಿ ಆಯ್ತು. ಕಷಾಯ ಆದ್ಮ್ಯಾಗ ಇವಾಗ ನೆಕ್ಸ್ಟ್ ಚಾನು ಕುದಿಯಾಕತ್ತಿತ್ತು. ಚಾನು ಒಂದು ಗ್ಲಾಸಿಗೆ ಸೋಸ್ಕೊಂಡೆ ಅದು ಅವ್ರು ತೊಗೊಂಡು ಹೋದರು ಚಾ. ಇವಾಗ ಇಡ್ಲಿಗೆ ಬ್ಯಾಟ್ರ್ ನೋಡಿದ್ದೀನಿ ರೀ. ಬ್ಯಾಟ್ರೂ ಮಸ್ತಾಗಿತ್ತು, ರೆಡಿಯಾಗಿತ್ತು. ಅದು ನೈಟ್ ಫುಲ್ಲೆಲ್ಲ ಇದನ್ನಾಗಿತ್ತು. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಮತ್ತು ಸ್ವಲ್ಪ ಯಾಕೋ ನನಗೆ ಗಟ್ಟಿ ಅನ್ನಿಸ್ತದ ಇಡ್ಲಿದ ಬ್ಯಾಟ್ರ್. ಇವಾಗ ಒಂಚೂರು ಅದಕ್ಕೆ ನೀರು ಹಾಕ್ಕೊಂಡೆ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಅದನ್ನು ಗಟ್ಟಿ ಅನಿಸಿದ್ರೆ ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ನೀರು ಹಾಕ್ಕೋಬೋದು ರೀ. ನಾನು ಇಲ್ಲೇ ಇದಕ್ಕೆ ಇಡ್ಲಿಗೆ ಸೋಡಾ ಅದು ಏನು ಹಾಕಾಕತ್ತಿಲ್ಲ ರೀ. ಆಲ್ಮೋಸ್ಟ್ ಸೋಡಾ ಯೂಸ್ ಮಾಡೋದು ಕಡಿಮೆ. ಚಲೋ ಹಿಟ್ಟು ಉಬ್ಬಿ ಬಂದಿತ್ತದ. ಇವಾಗ ಎಣ್ಣೆ ಹಚ್ಕೊಂಡು ಪ್ಲೇಟಿಗೆಲ್ಲ ನೀರು ಕಾಯಕ್ಕೆ ಇಟ್ಕೊಂಡಿದ್ನಿ. ಅಷ್ಟೊತ್ತಿಗೆ ಇಡ್ಲಿ ಇದಕ್ಕೆ ಬಾಂಡೆಗೆ ನೀರು ಹಾಕಿ ಇಟ್ಕೊಂಡಿದ್ದೆ. ಇವಾಗ ಪ್ಲೇಟಿಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ಅದಕ್ಕೆ ಹಿಟ್ಟು ಹಾಕೋತೀನಿ ರೀ. ಮೊದಲಿಗೆನ ಇದನ್ನು ನೀರು ಕಾಯಕ್ಕೆ ಇಟ್ಕೊಳ್ಳೋದು ಚಲೋ ರೀ. ಯಾಕಂದ್ರೆ ಇಡ್ಲಿ ಚಲೋ ಆಕ್ಕವು. ಆಮೇಲೆ ಎಲ್ಲ ಟೋಟಲ್ಲ ಇದನ್ನೆಲ್ಲ ಪ್ಲೇಟ್ಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡು ಎಲ್ಲ ಒಮ್ಮೆ ಬಾಂಡೆನ ಒಮ್ಮೆ ಇಡ್ತಾರೆ ಒಬ್ಬೊಬ್ರು. ಅದಕ್ಕಿಂತ ಮುಂಚೆ ನಾನು ಬಾಂಡೆದಾಗ ನೀರು ಹಾಕಿ ಕುದಿಯಾಕೆ ಇಟ್ಕೊಂಡ್ರೆ ನೀರು ಕುದಿತಿರ್ತಾರೆ ನೋಡ್ರಿ. ಆ ಟೈಮ್ದಾಗ ಇಡ್ಲಿ ಪ್ಲೇಟ್ ಇಟ್ಕೋಬೇಕು. ಮತ್ತು ತಳದಾಗ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿರ್ತೀನಿ ರೀ ನಾನು. ಹುಣಸೆ ಹಣ್ಣು ಇಲ್ಲಾಂದ್ರೆ ಲಿಂಬೆ ಹಣ್ಣು ಹಾಕ್ಕೊಂಡ್ರು ನಡಿತೈತಿ. ಅಂದ್ರೆ ಬಾಂಡೆ ಸ್ವಲ್ಪ ಕ್ಲೀನ್ ಇರ್ತೈತೆ ಅಂತಂದು ಭಾಳ ತಿಕ್ಕು ಜರೂರತ್ ಬೀಳಂಗಿಲ್ಲ. ಇವಾಗ ಅಷ್ಟು ಪ್ಲೇಟಿಗೆ ನಾನು ಎಣ್ಣೆ ಹಚ್ಕೊಂಡ್ರಿ ಹಿಟ್ಟು ಹಾಕಿ ಇಡಾಕತ್ತೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದು ಇಡ್ಲಿ ಮತ್ತು ಸ್ವಲ್ಪ ಉಬ್ಬಿ ಡಬಲ್ ಹಾಕೈತ್ರಲ್ಲ ಅದಕ್ಕೆ ಸ್ವಲ್ಪ ಕಡಿಮೆನ ಹಾಕ್ಕೋಬೇಕು. ಭಾಳ ತುಂಬ ಹಾಕ್ಕೊಂಡ್ರೆ ಭಾಳ ದೊಡ್ಡ ಇಡ್ಲಿ ಹಾಕ್ಕವು. ಹಿಂಗಾಗಿ ಅಷ್ಟು ನಾರ್ಮಲ್ ಸೈಜ್ದು ಬೇಕಾಗಿದ್ರೆ ಈ ಥರ ಮಾಡ್ಕೋಬೋದು ರೀ. ಮಾಡ್ಕೊಂಡು ಇವಾಗ ಅದನ್ನು ರೆಡಿ ಮಾಡಿ ಇಟ್ಟರೆ ಅದು ತನ್ನ ಪಾಡಿಗೆ ತಾನು ಇಡ್ಲಿ ಹಾಕ್ಕಾವ್ರಿ. ಅಷ್ಟೊತ್ತನತ್ಲೆ ನಾನು ಈ ಕಡೆ ಸಾಂಬಾರ್ಗೂ ರೆಡಿ ಮಾಡ್ಕೊತೀನಿ. ಸಾಂಬಾರ್ಗೆ ಬಟಾಟಿ ಕುದಿಸಿಟ್ಕೊಂಡಿದ್ನಲ್ಲ ರೀ ಅದನ್ನು ಬಟಾಣಿ ಜೊತೆ ಸ್ವಲ್ಪ ತಣ್ಣೀರಾಗ ಓದಿದ್ದೆ ಬಟಾಟಿ. ಅದು ಎಲ್ಲ ಸಿಪ್ಪಿ ಸುಲ್ಕೊಂಡು ಸ್ವಲ್ಪ ತಣ್ಣೀರಾಗ ಹೋದ್ರೆ ಬೇಗ ಸಿಪ್ಪಿ ಸುಲಿತೈತೆ ಅಂತಂದು ಇವಾಗ ಅದನ್ನೇನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಈ ಥರ ನಂಗೆ ಯಾವ ಶೇಪ್ ಬೇಕಲ್ಲ ಆ ಥರ ಹಿಂಗೆ ಕಟ್ ಮಾಡಿ ಸಾಂಬಾರೊಳಗೆ ಹಾಕ್ಕೊಂಬಿಟ್ರೆ ನಡಿತೈತಿ. ಇದು ಶೇಪ್ ಅಂತೇನಿಲ್ಲ, ಹೆಂಗೆ ನಮಗೆ ಬೇಕಲ್ಲ ಹಂಗೆ. ಇದು ವಿಡಿಯೋ ಮಾಡಿದ್ರಿ ಭಾಳ ಟಾಸ್ಕ್ ದೊಡ್ಡದೈತಿ. ಹೆಂಗಂತಂದ್ರೆ ನಾವು ಇದು ಮಿನಿಮಮ್ ಕೆಲಸ ನಾವು ಇದನ್ನ 1 hour ಅಥವಾ 2 hours ಮಾಡಿದ್ದನ್ನು ಜಸ್ಟ್ ನಿಮಗೆ ಎಷ್ಟು ಒಂದು 15 ನಿಮಿಷ 20 ನಿಮಿಷದೊಳಗೆ ತೋರಿಸೋದು. ಇದೇನು ಈಸಿ ಕೆಲಸ ಅಲ್ಲ. ಇದ್ರ ಹಿಂದೆ ಭಾಳ ನಮ್ದು ಶ್ರಮ ಇರ್ತೈತಿ. ನಾನು ನೋಡ್ತಿದ್ದೆ ಯೂಟ್ಯೂಬ್ ವೀಡಿಯೋಸ್. ಅದು ನನಗೇನು ಅನ್ನಿಸ್ತಿತ್ತಂದ್ರೆ ಏನಪ್ಪ ಈಸಿಲ್ಲ, ಎಷ್ಟು ಈಸಿಯಾಗಿ ತೋರಿಸ್ತಾರಲ್ಲ ಇವರಂತ. ಬಟ್ ಇದೇನು ಈಸಿ ಕೆಲಸ ಅಂತೂ ಅಲ್ಲ. ಯಾವ ಕೆಲಸನೂ ಈಸಿ ಅಲ್ಲ. ನಾವು ಅದ್ರ ಹಿಂದೆ ಎಷ್ಟು ಪರಿಶ್ರಮ ಪಟ್ಟಿರ್ತೀವಿ ಅನ್ನೋದು ನಮಗಷ್ಟೇ ಗೊತ್ತಿರ್ತೈತಿ. ಇದು ನನಗೆ ಈಗ ನಾನು ವೀಡಿಯೋಸ್ ಮಾಡಿ ಹಾಕಕತ್ತಿದ್ಮ್ಯಾಗ ನನಗೆ ಗೊತ್ತಾಗೈತಿ. ಮುಂಚೆ ನಾನು ಎಲ್ಲ ವೀಡಿಯೋಸ್ ನೋಡಿದಾಗ ಎಷ್ಟು ಈಸಿ ಐತಲ್ಲ ಅನ್ಕೋತಿದ್ದೆ. ಇವಾಗ ಸಾಂಬಾರ್ಗೆ ಏನೇನು ಐಟಮ್ಸ್ ಹಾಕ್ಕೊಂಡೆ ಅಂತ ನೋಡಿರ್ಬೋದು ನೀವು. ಸಾಂಬಾರು ಬಗ್ಗೆ ಮಾತಾಡೋಣ್ರಿ ಇವಾಗ ಸಾಂಬಾರ್ಗೆ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸ ರೀ ಮತ್ತು ಖಾರ ಉಪ್ಪು ಎಲ್ಲ ಅದ್ರಾಗ ಹಾಕ್ಕೊಂಡು ಬಿಟ್ಟಿನಿ. ಮತ್ತು ಸಾಂಬಾರು ಪೌಡ್ರು ಅದ್ರಾಗ ಹಾಕ್ಕೊಂಡೀನಿ. ನಾ ಇವತ್ತು ಸಾಂಬಾರು ಪೌಡ್ರ ನಾನು ಸ್ವಲ್ಪ ಹೊರಗಡೆದು ಯೂಸ್ ಮಾಡೋದು ಕಡಿಮೆ ರೀ. ಮನ್ಯಾಗ ಮಾಡಿ ಯೂಸ್ ಮಾಡೋದು ಜಾಸ್ತಿ. ಅದ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಕರೆಂಟನೇ ಇರಲಿಲ್ಲ ರೀ. ನಾ ಇವತ್ತು ಇಡ್ಲಿ ಜೊತೆ ಚಟ್ನಿನೂ ಮಾಡ್ಕೊಳಕ್ಕಾಗಲಿಲ್ಲ ರೀ. ಎಲ್ಲ ರೆಡಿ ಮಾಡಿದ್ದೆ. ಬಟ್ ಏನು ಮಾಡೋದು ಕರೆಂಟನ ಬರಲಿಲ್ಲ. ಏನೋ ಪ್ರಾಬ್ಲಮ್ ಆಗಿ ಕರೆಂಟ್ ಹಾಕೇ ಇಲ್ಲ 2 ದಿನದಿಂದ. ಬರ್ತಾವು ಬಟ್ ಏನೋ
ಬರೋದು ಹೋಗೋದು ಮಾಡತ್ತವು. ಬಟ್ ಇಡ್ಲಿ ಮಾಡೋ ಟೈಮ್ದಾಗ ಚಟ್ನಿ ಸೈಡ್ ಮಾಡ್ಕೊಳಕ್ಕೆ ಕರೆಂಟ್ ಬರಲಿಲ್ಲ ಇವತ್ತು. ಇವಾಗ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಳಕತ್ತೀನಿ ರೀ. ಅದು ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೆ ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ರೀ. ಬೆಳ್ಳುಳ್ಳಿ ಒಂದು ಯಾಕೋ ಜಜ್ಜಿರ್ಲಿಲ್ಲ ಅನಿಸ್ತೈತಿ, ಅದು ಸಿಡಿಯಾಕತ್ತಿತ್ತು. ಇವಾಗ ಸಾಂಬಾರ್ಗೆ ಒಗ್ಗರಣೆ ಏನಿತ್ತಲ್ಲ ರೀ ಅದನ್ನ ಆ್ಯಡ್ ಮಾಡ್ಕೋತೀನಿ. ಒಗ್ಗರಣೆ ಹಾಕ್ಕೊಂಡಿದ್ದೆ ಇದಕ್ಕೆ ಹಾಕ್ಕೊಂಡು ಇವಾಗ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಂಡೇನಿ ರೀ, ಇನ್ನೊಂದು ಚೂರು ಹಾಕ್ಕೊಂಡು ಅದನ್ನು ಕುದಿಯಾಕೆ ಇಟ್ಕೊಂಡು ಲಾಸ್ಟಿಗೆ ಕೊತ್ತಂಬರಿನೂ ಹಾಕ್ಕೋತೀನಿ. ಕುದಿಯಾಕತ್ತಿತ್ತು ಸಾಂಬಾರು. ಇವಾಗ ನಾನು ಅದೇನು ಹುಣಸೆ ಹಣ್ಣು ಸಾಂಬಾರ್ಗೆ ನೆನೆ ಹಾಕ್ಕೊಂಡಿದ್ದಿತ್ತಲ್ರಿ ಅದನ್ನ ವೇಸ್ಟ್ ಮಾಡೋದು ಯಾಕಂತಂದು ಹಿತ್ತಾಳೆ ಬಾಂಡೆ ತಿಕ್ಕಿಟ್ಕೊಂಡೆ. ಇವ್ನು ಎಷ್ಟು ತಿಕ್ಕಿದ್ರು ಮತ್ತು ಹಂಗೆ ಕಾಣಿಸ್ತಾವ್ರಿ ಅವು. ನೋಡ್ರಿ ಹೊರಗಡೆ ಸೂರ್ಯ ಎಷ್ಟು ಚಂದ ಕಾಣಿಸಾಕತ್ತಾನು. ಇಲ್ಲೇ ನಮ್ದು ಕಿಚನ್ದ ಕಿಟಕಿ ಒಳಗನ ಮಾರ್ನಿಂಗ್ ಸೂರ್ಯನ ಬಿಸಿಲು ಬರ್ತೈತಿ. ಈ ಥರ ಬಾಂಡೆ ಅಲ್ಲೇ ತಿಕ್ಕಿಟ್ಬಿಟ್ರೆ ಒಣಗ್ತಾವು ನೀಟಾಗಿ. ಇವನು ತಿಕ್ಕಿಟ್ಕೊಂಡಿದ್ನಿ, ಬಟ್ ಎಷ್ಟು ತಿಕ್ಕಿದ್ರೂ ಮತ್ತು ವಾಪಸ್ ಹಂಗೆ ಆಗ್ತಾವು. ತಿಕ್ಕೊಂತನೇ ಇರಬೇಕು. ಇನ್ನೂ ಜಾಸ್ತಿ ಅದಾವು, ಅವೆಲ್ಲ ತೆಗೆದಿಟ್ಬಿಟ್ಟಿವಿ. ಯಾಕಂದ್ರೆ ಈ ಥರ ಕಲಿ ಆಗಿಬಿಡ್ತಾವ್ರಲ್ಲ ಅದ್ರ ಸಲುವಾಗಿ. ಇವಾಗ ಇಡ್ಲಿನೂ ರೆಡಿ ಆಗಿದ್ದು ರೀ. ಒಂದು ಸೈಡ ಈ ಕಡೆ ಸಾಂಬಾರನ್ನು ಕುದಿಯಾಕತ್ತಿತ್ತು. ಇವಾಗ ಇಡ್ಲಿ ತೆಗೆದ ಇನ್ನೊಂದು ಡಬ್ಬಿಗೆ ಹಾಕಿಟ್ಕೋತೀನಿ ರೀ. ಬಿಸಿ ಇದ್ದು ಜಾಸ್ತಿ ಒಂದು 2 ನಿಮಿಷ ಆರಲಿ ಅಂತಂದು ಓಪನ್ ಮಾಡಿ ಬಿಡ್ತೀನಿ. 1-2 ನಿಮಿಷ ಅಷ್ಟೊತ್ತನತ್ಲೆ ಇಡ್ಲಿ ಆರ್ತಾವು. ಆಮೇಲೆ ಇದನ್ನ ಇನ್ನೊಂದು ಇದಕ್ಕೆ ತಕ್ಕೊಂಡು ಇನ್ನೊಂದು ಸೆಟ್ ಇಡ್ಲಿ ಹಾಕಿ ಇಟ್ಕೋತೀನಿ ರೀ. ಇವಾಗ ಒಂದು ಬಟ್ಲದಾಗ ನೀರು ತೊಗೊಂಡೇನಿ ರೀ. ಅದ್ರಾಗ ಒಂದು ಚಮಚ ಇಟ್ಕೊಂಡಿದ್ನಿ. ಹಿಂಗೆ ಒಂದೊಂದು ಇಡ್ಲಿನ ಆ ನೀರಾಗ ಎದ್ದೆದ್ದು ತಕ್ಕೊಂಬಿಡ್ತೀನಿ. ಮ್ಯಾಲೆ ನೀರು ಗೊಜ್ಜಿ ತೆಗೆದ್ರೂ ನಡಿತೈತೆ ರೀ. ಇಲ್ಲ ಹಿಂಗೆ ಚಮಚಕ್ಕನ ಸ್ವಲ್ಪ ನೀರನ್ನ ಡಿಪ್ ಮಾಡಿ ಈ ಥರ ತಕ್ಕೊಂಡ್ರೂ ಬರ್ತೈತಿ. ಒಬ್ಬೊಬ್ಬರ ಮ್ಯಾಲೆ ಹಿಂಗೆ ನೀರು ಚಿಮ್ಕಿಸಿನೂ ತಕ್ಕೋತಾರೋ ನಡಿತೈತಿ. ನಾ ಹಿಂಗೆ ತಕ್ಕೊಂಡಿರ್ತೀನಿ. ಡೈರೆಕ್ಟ್ ಚಮಚನ ಅದ್ರೊಳಗೆ ಬಟ್ಲದಾಗ ಡಿಪ್ ಮಾಡಿ ತಕ್ಕೊಂಡ್ರೂ ಬೇಗ ಬರ್ತಾವ್ರಿ ಇಡ್ಲಿ, ನೀಟಾಗಿ ಬರ್ತಾವೆ. ಕೆಳಗಡೆ ಏನೂ ಉಳಿಯೋದಿಲ್ಲ. ನೋಡಕತ್ತಿರ್ಬೋದು ನೀವು ಎಷ್ಟು ನೀಟಾಗಿ ಬರಾಕತ್ತಾವಂತಂದು. ಇಡ್ಲಿ ಮಸ್ತಾಗಿದ್ದು ರೀ. ನನಗೆ ಭಾಳ ಲೈಕ್ ಅದು. ರವೆ ಇಲ್ದ ಫಸ್ಟ್ ಟೈಮ್ ಮಾಡಿದ್ದು ನಾನು. ಮುಂಚೆಕ್ಕೆ ಜಾಸ್ತಿ ಇಡ್ಲಿ ರವೆ ತಂದನ ಇಡ್ಲಿ ಮಾಡೋದು ಜಾಸ್ತಿ. ಈ ಸರಿ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಬಟ್ ಸಾಫ್ಟ ಈ ಥರ ಮಸ್ತಾಗಿದ್ದು ರೀ ಇಡ್ಲಿ. ಟೇಸ್ಟೂ ಮಸ್ತಾಗಿತ್ತು. ಒಳಗೂ ನೋಡಕತ್ತಿರ್ಬೋದು ನೀವು. ಈ ಥರ ಎಲ್ಲ ಮಸ್ತ್ ಬೆಂದಿದ್ದು ಇಡ್ಲಿ ಚಲೋ ಆಗಿದ್ದು. ಇನ್ನೊಂದು ಸೆಟ್ ಇಡ್ಲಿ ಹಿಟ್ಟು ಆಗುವಷ್ಟು ಹಿಟ್ಟಿತ್ತು ರೀ. ಇನ್ನೊಂದು ಸೆಟ್ ಹಾಕಿ ಇಟ್ಕೊಂಡ್ಬಿಟ್ರೆ ಎಲ್ರಿಗೂ ಒಂದೇ ಸರಿ ನಾಷ್ಟ ಮಾಡ್ಬೋದು ಅಂಥೇಳಿ ಇನ್ನೊಂದು ಸೆಟ್ಟನ್ನು ಹಾಕಿ ಇವಾಗ ಇಟ್ಕೊಳಕತ್ತೀನಿ ರೀ ನಾನು. ಇವಾಗ ಬಾಂಡೆದಾಗ ನೀರು ಕಾಯಕ್ಕೆ ಇಟ್ಕೊಂಡಿದ್ನಿ. ಈ ಕಡೆ ಇಡ್ಲಿನೂ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ ರೀ. ಇಡ್ಲಿ ಎಲ್ಲ ರೆಡಿ ಆದವು ರೀ. ಇವಾಗ ನಾಷ್ಟಕ್ಕೆ ಹಾಕ್ಕೊಳಕತ್ತೀನಿ. ಚಟ್ನಿ ಇಲ್ದ ಫಸ್ಟ್ ಟೈಮ್ ಇಡ್ಲಿ ತಿನ್ನಕತ್ತೀವಿ ರೀ. ಏನು ಮಾಡೋಕ್ಕೆ ಬರೋಂಗಿಲ್ಲ. ನಾನು ಫಸ್ಟ್ ಸಾಂಬಾರು ರೆಡಿ ಮಾಡಿಕೊಂಡೆ. ಬರ್ತಾವೇನೋ ಕರೆಂಟ್ ಅಂದ್ಕೊಂಡು ಬರಲೇ ಇಲ್ಲ. ಇಡ್ಲಿಗೂ ರೆಡಿ ಮಾಡ್ಕೊಂಡು ನೋಡಿದೆ ಒಂದು 5 ನಿಮಿಷ ಬರ್ಬೋದು ಅಂತ, ಅವಾಗೂ ಬರಲಿಲ್ಲ. ಮತ್ತೇನು ಮಾಡೋಕ್ಕೆ ಬರೋಂಗಿಲ್ಲ. ಇಷ್ಟ ಇವತ್ತಿಂದ ಟಿಫಿನ್ ಆಗೈತೆ ರೀ. ಮತ್ತೇನು ಇದ್ದಿದ್ದು ತಿನ್ಬೇಕಲ್ರಿ, ಅದು ಬೇಕು ಇದು ಬೇಕು ಅನ್ನೋದಕ್ಕಿಂತ ಇದ್ದಿದ್ರಾಗ ತಿಂದು ಖುಷಿ ಪಡೋದು ಭಾಳ ಬೆಸ್ಟ್ ಅಂತ ನನಗೆ ಅನಿಸ್ತೈತಿ. ನಾಷ್ಟ ರೆಡಿ ಆಗೈತಿ, ನಾಷ್ಟ ಮಾಡೋಣ ಬರ್ರಿ. ಇವತ್ತಿನ ನನ್ನ ದಿನ ಹಿಂಗಿತ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.